ಕ್ಯಾಂಟೀನ್ ರೀತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಕ್ಯಾಂಟೀನ್ ರಚಿಸುವಂಥ ಈ 3 ಬೇಡಿಕೆಗಳು, ಜೊತೆಗೆ ಹಳೆಯ ಪಿಂಚಣಿ ಯೋಜನೆ ಅಂದರೆ OPSಗೆ ಸಂಬಂಧಿಸಿದಂತೆ ಧ್ವನಿ ಎತ್ತಿದ್ದಾರೆ ಷಡಕ್ಷರಿ ಅವರು. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರಿಗೂ ಸಹ ಭೇಟಿಯಾಗಿದ್ದಾರೆ. ಈ ಒಂದು ಮಾರ್ಚ್ನಲ್ಲಿ ಈಗ ನಡೀತಾ ಇರುವಂಥ ಬಜೆಟ್ನಲ್ಲಿ ರಾಜ್ಯ ನೌಕರರಿಗೆ ಸಿಗಲಿದೆ ಸಿಹಿ ಸುದ್ದಿ. ರಾಜ್ಯದಲ್ಲಿ ನಿಮಗೇನು ಅನಿಸುತ್ತೆ, ಈ ಎಲ್ಲ ಒಂದು ಎಸೆನ್ಷಿಯಲ್ ಇರುವಂಥ ಸೌಲಭ್ಯಗಳು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಜಾರಿಗೊಳಿಸಬೇಕು, ಮುಖ್ಯಮಂತ್ರಿಗಳು ನೀಡ್ತಾರಾ ಅಥವಾ ನೀಡೋದಿಲ್ವಾ? ಇದಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ. ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. 7ನೇ ವೇತನ ಆಯೋಗ ರಾಜ್ಯದಲ್ಲೂ ಜಾರಿ ಮಾಡಿ, ಇದರಿಂದ 9 ಲಕ್ಷ ನೌಕರರಿಗೆ ಅನುಕೂಲ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಮಹತ್ವದ ಮಾಹಿತಿ ನೀಡಿದ್ದಾರೆ. ಯಾಕೆ ಈ ಒಂದು ಹೆಡ್ಡಿಂಗ್ ಇದೆ, ಏನೆಲ್ಲ ಮಾಹಿತಿ ಇದೆ, ನಿಮಗೆ ಕುತೂಹಲದಿಂದ ನೀವು ನೋಡ್ಬೋದು. ಯಾಕೆ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ, 7ನೇ ವೇತನ ಆಯೋಗ ರಾಜ್ಯದಲ್ಲೂ ಜಾರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಕ್ವಶನ್ ಮಾರ್ಕ್ ಇರ್ಬೋದು. ಈಗಾಗಲೇ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ. ಹಾಗಾದರೂ ಸಹ ಮತ್ತೆ 7ನೇ ವೇತನ ಆಯೋಗವನ್ನೇ ಯಾಕೆ ಕೇಳ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಂತ ನೀವು ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗಬಹುದು. ದಯವಿಟ್ಟು ಕನ್ಫ್ಯೂಷನನ್ನು ದೂರಿಡಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 7ನೇ ವೇತನ ಆಯೋಗದಲ್ಲೇ 2 ಬಗೆ ಇದೆ. ಕೇಂದ್ರ ಮಾದರಿ 7ನೇ ವೇತನ ಆಯೋಗ ಬೇರೆ, ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿರುವಂಥ 7ನೇ ವೇತನ ಆಯೋಗ ಬೇರೆ ರೀತಿ ಇದೆ. ಅದರಲ್ಲಿ ತುಟ್ಟಿ ಭತ್ಯೆ ವೇರಿಯೇಷನ್ ಆಗಿರ್ಬೋದು, ಮತ್ತು IR ಇರಬಹುದು, ಜೊತೆಗೆ ಬೇರೆ ಬೇರೆ ಆರೋಗ್ಯ ಸೌಲಭ್ಯಗಳಾಗಿರಬಹುದು, ಜೊತೆಗೆ ಇಂಕ್ರಿಮೆಂಟ್ಗಳು ಯಾವ ರೀತಿಯಾಗಿ ನೀಡಬೇಕು, ಮತ್ತು ಮತ್ತೊಂದು ಮಗದೊಂದು ಎಲ್ಲ ರೀತಿಯಂಥ ಒಂದು HR ಇರಬಹುದು ಸಂಬಂಧಿಸಿದಂತೆ ಈ ಎಲ್ಲ ಒಂದು ವಿಚಾರಗಳು ಭಿನ್ನ ಭಿನ್ನವಾಗಿದ್ದಾವೆ ಕೇಂದ್ರ ಮತ್ತು ರಾಜ್ಯದಲ್ಲಿ. ಹಾಗಾಗಿ ಕೇಂದ್ರ ಮಾದರಿ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಧ್ವನಿ ಎತ್ತಿದ್ದಾರೆ. ದಯವಿಟ್ಟು ಮಾಹಿತಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಲಿದೆ. ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಸೌಲಭ್ಯ ಇದೆ, ಕೇಂದ್ರದಲ್ಲಿ ಯಾವ ರೀತಿಯಾದಂಥ ಸೌಲಭ್ಯ ಇದೆ, ಕೇಂದ್ರ ಮಾದರಿ 7ನೇ ವೇತನ ಆಯೋಗ ಯಾಕೆ ಜಾರಿಗೆ ತರಬೇಕು, ಮತ್ತು ಈಗಿರುವಂಥ 7ನೇ ವೇತನ ಆಯೋಗದಲ್ಲಿ ಏನೆಲ್ಲ ಒಂದು ಅನಾನುಕೂಲಗಳು ಇದ್ದಾವೆ, ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಒಂದು ಇಲ್ಲಿ ಕ್ಲಾರಿಫಿಕೇಷನ್ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ನೀವು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೀವು ಸಂಪೂರ್ಣವಾದಂಥ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಇಲ್ಲಿ ಕೇಂದ್ರ ನಿವೃತ್ತ ನೌಕರರು, ಇಲ್ಲಿ ರಾಜ್ಯ ನಿವೃತ್ತ ನೌಕರರಿಗೂ ಸಹ ಇಲ್ಲಿ ಮಹತ್ವದ ಮಾಹಿತಿ ಇದೆ. ಮತ್ತು ಕೆಲಸ ನಿರ್ವಹಿಸುತ್ತಿರುವಂಥದ್ದು ಗ್ರೂಪ್ A ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಅಥವಾ ಗ್ರೂಪ್ D ಆಗಿರ್ಬೋದು, ಎಲ್ಲರಿಗೂ ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಮಾಹಿತಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗ ರಾಜ್ಯದಲ್ಲೂ ಜಾರಿ ಮಾಡಿ, ಇದರಿಂದ 9 ಲಕ್ಷ ನೌಕರರಿಗೆ ಅನುಕೂಲ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಅವರ ಮನವಿ. ಇಲ್ಲಿ ಪ್ರಮುಖವಾಗಿ ಕಂಪ್ಯಾರಿಸನ್ ಮಾಡಿದ್ರೆ ಕೇಂದ್ರದಲ್ಲಿ 8ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳು ಕೈಗೊಂಡಿದೆ. ಕೇಂದ್ರ 8ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ, ಈಗ ಎದುರು ಒಂದು ನೋಡ್ತಾ ಇದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಈಗ ಜಾರಿಯಾಗಿದೆ. ಕೇಂದ್ರದಲ್ಲಿ 5 ವರ್ಷಕ್ಕಿಂತ ಹೆಚ್ಚಿನ ಒಂದು ಸಮಯವಾಯಿತು 7ನೇ ವೇತನ ಆಯೋಗ ಜಾರಿ ಮಾಡಿ. ಹಾಗಾಗಿ ಕೇಂದ್ರದಲ್ಲಿ ಇರುವಂಥ ಸೌಲಭ್ಯಗಳು, ಅದು ತುಟ್ಟಿ ಭತ್ಯೆ ಆಗಿರ್ಬೋದು, IR ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲ ಒಂದು ಸೌಲಭ್ಯಗಳು ಒಂದು ಭಿನ್ನವಾಗಿ ಮತ್ತು ಹೆಚ್ಚಿನ ರೀತಿಯಾಗಿ ಒಂದು ಹೈಕ್ ಇರುವಂಥದ್ದು. ಹಾಗಾಗಿ ಕೇಂದ್ರದಲ್ಲಿ ಇರುವಂಥ 7ನೇ ವೇತನ ಆಯೋಗನೇ ಬೇರೆ, ರಾಜ್ಯದಲ್ಲಿ ಇರುವಂತಹ 7ನೇ ವೇತನ ಆಯೋಗನೇ ಬೇರೆ. ಹಾಗಾಗಿ ಕೇಂದ್ರ ಮಾದರಿ 7ನೇ ವೇತನ ಆಯೋಗ ನೀವು ನಮಗೆ ನೀಡಬೇಕು. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಧ್ವನಿ ಎತ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ CM ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ನಿಲುವನ್ನು ಸ್ಪಷ್ಟಪಡಿಸಬೇಕು. ಇದಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ ಒಂದು ಕ್ಲಿಯರ್ ನೋಟ್ ಸಿಕ್ಕಿರಬೇಕಲ್ಲ. ಇದರಿಂದಾಗಿ ಏನಂದರೆ ಕೇಂದ್ರದಲ್ಲಿ ಇರುವಂಥ 7ನೇ ವೇತನವೇ ಬೇರೆ, ರಾಜ್ಯದಲ್ಲಿರುವಂಥ 7ನೇ ವೇತನವೇ ಬೇರೆ. ಹಾಗಾಗಿ ಕೇಂದ್ರ ಮಾದರಿ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಆಗಬೇಕು, ಇದರಿಂದ ಲಾಭವಾಗಲಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ನೀಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಕನ್ನಡಪ್ರಭದಲ್ಲಿ ಬಂದಿರುವಂಥ ಮಾಹಿತಿ. ಕೇಂದ್ರದ 7ನೇ ವೇತನ ಆಯೋಗದ ಶಿಫಾರಸು ಅಳವಡಿಸಿಕೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ
ಮನವಿ ಸಲ್ಲಿಸಲಾಗಿದೆ. ಇದು ಜಾರಿಯಾದರೆ 9 ಲಕ್ಷ ನೌಕರರಿಗೆ ಅನುಕೂಲವಾಗಲಿದೆ ಎಂದು ಷಡಕ್ಷರಿ ಅವರು ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಕೇಂದ್ರ ಮಾದರಿ ಆಗಬೇಕು ಅಂತ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಸಹ ಭೇಟಿಯಾಗಿದ್ದಾರೆ CS ಷಡಕ್ಷರಿ ಅವರು. ಈ ಒಂದು ಭೇಟಿಯಾಗಿ ರಾಜ್ಯದಲ್ಲಿ ಮಾರ್ಚ್ನಲ್ಲಿ ಈಗ ನಡೀತಾ ಇರುವಂಥ ಬಜೆಟ್ನಲ್ಲಿ ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ನಡೀತಾ ಇರುವಂಥ ಈ ಒಂದು ಅಧಿವೇಶನ, ಈ ಒಂದು ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ 7ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮೌನ ಮುರಿಯಲಿದ್ದಾರೆ ಅಂತ CS ಷಡಕ್ಷರಿ ಅವರು ಸಹ ಇಲ್ಲಿ ಹೇಳಿದ್ದಾರೆ. ನೋಡ್ತಾ ಇದ್ದೀರಾ, ಬುಧವಾರ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಹಿರಿಯ ನಾಗರಿಕರ ಸಮಸ್ಯೆಗಳ ಕುರಿತು ವಿಚಾರ ಸಂಕಿರಣ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂದರೆ, ಷಡಕ್ಷರಿ ಅವರು ಮಾತನಾಡಿದ್ದಾರೆ, ಈ ಒಂದು ಬಜೆಟ್ನಲ್ಲಿ ನೌಕರರು ಹಾಗೂ ನೌಕರರ ಅವಲಂಬಿತ ಕುಟುಂಬದವರಿಗೆ ಅನುಕೂಲವಾಗುವಂತೆ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ 25% ರಿಯಾಯಿತಿ ದರದಲ್ಲಿ ನೌಕರರ ಕ್ಯಾಂಟೀನ್ ಆರಂಭಿಸಲು ಮನವಿ ಸಲ್ಲಿಸಲಾಯಿತು. ಇದರಿಂದ 4 ಲಕ್ಷಕ್ಕಿಂತ ಹೆಚ್ಚಿನ ನೌಕರರಿಗೆ ಮತ್ತು ಅವರ ಕುಟುಂಬಕ್ಕೆ ಅನುಕೂಲವಾಗಲಿದೆ. ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರು ಸಹ ನಗದು ರಹಿತ ಸುವರ್ಣ ಆರೋಗ್ಯ ಯೋಜನೆ ವಿಸ್ತರಿಸಬೇಕು. ಅಂದರೆ ಇಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಇಲ್ಲಿ ಸರ್ಕಾರದ ಮನವೊಲಿಸಲಾಗಿದ್ದು ಪ್ರಸ್ತುತ ಬಜೆಟ್ನಲ್ಲಿ ಘೋಷಣೆ ಆಗಬಹುದು ಎಂದು ತಿಳಿಸಿದ್ದಾರೆ. ಹೌದು, ಇದಕ್ಕೆ ಸಂಬಂಧಿಸಿದಂತೆ ನೀವು ನೋಡ್ತಾ ಇದ್ದರೆ ಯಾವ ರೀತಿ ಅಂತ ಅಪ್ಡೇಟ್ ಏನಂದರೆ, ಕೇಂದ್ರ ಮಾದರಿ ವೇತನ 1, ನಿವೃತ್ತ ನೌಕರರಿಗೆ ಆರೋಗ್ಯ ಸಂಜೀವಿನಿ 2, ಜೊತೆಗೆ ಮಿಲಿಟರಿ ಕ್ಯಾಂಟೀನ್ ರೀತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಕ್ಯಾಂಟೀನ್ ರಚಿಸುವಂಥ ಈ 3 ಬೇಡಿಕೆಗಳು, ಜೊತೆಗೆ ಹಳೆಯ ಪಿಂಚಣಿ ಯೋಜನೆ ಅಂದರೆ OPSಗೆ ಸಂಬಂಧಿಸಿದಂತೆ ಧ್ವನಿ ಎತ್ತಿದ್ದಾರೆ ಷಡಕ್ಷರಿ ಅವರು. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರಿಗೂ ಸಹ ಭೇಟಿಯಾಗಿದ್ದಾರೆ. ಈ ಒಂದು ಮಾರ್ಚ್ನಲ್ಲಿ ಈಗ ನಡೀತಾ ಇರುವಂಥ ಬಜೆಟ್ನಲ್ಲಿ ರಾಜ್ಯ ನೌಕರರಿಗೆ ಸಿಗಲಿದೆ ಸಿಹಿ ಸುದ್ದಿ. ರಾಜ್ಯದಲ್ಲಿ ನಿಮಗೇನು ಅನಿಸುತ್ತೆ, ಈ ಎಲ್ಲ ಒಂದು ಎಸೆನ್ಷಿಯಲ್ ಇರುವಂಥ ಸೌಲಭ್ಯಗಳು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಜಾರಿಗೊಳಿಸಬೇಕು, ಮುಖ್ಯಮಂತ್ರಿಗಳು ನೀಡ್ತಾರಾ ಅಥವಾ ನೀಡೋದಿಲ್ವಾ? ಇದಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ. ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. 7ನೇ ವೇತನ ಆಯೋಗ ರಾಜ್ಯದಲ್ಲೂ ಜಾರಿ ಮಾಡಿ, ಇದರಿಂದ 9 ಲಕ್ಷ ನೌಕರರಿಗೆ ಅನುಕೂಲ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಮಹತ್ವದ ಮಾಹಿತಿ ನೀಡಿದ್ದಾರೆ. ಯಾಕೆ ಈ ಒಂದು ಹೆಡ್ಡಿಂಗ್ ಇದೆ, ಏನೆಲ್ಲ ಮಾಹಿತಿ ಇದೆ, ನಿಮಗೆ ಕುತೂಹಲದಿಂದ ನೀವು ನೋಡ್ಬೋದು. ಯಾಕೆ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ, 7ನೇ ವೇತನ ಆಯೋಗ ರಾಜ್ಯದಲ್ಲೂ ಜಾರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಕ್ವಶನ್ ಮಾರ್ಕ್ ಇರ್ಬೋದು. ಈಗಾಗಲೇ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ. ಹಾಗಾದರೂ ಸಹ ಮತ್ತೆ 7ನೇ ವೇತನ ಆಯೋಗವನ್ನೇ ಯಾಕೆ ಕೇಳ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಂತ ನೀವು ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ಬೋದು. ದಯವಿಟ್ಟು ಕನ್ಫ್ಯೂಷನನ್ನು ದೂರಿಡಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 7ನೇ ವೇತನ ಆಯೋಗದಲ್ಲೇ 2 ಬಗೆ ಇದೆ. ಕೇಂದ್ರ ಮಾದರಿ 7ನೇ ವೇತನ ಆಯೋಗ ಬೇರೆ, ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿರುವಂಥ 7ನೇ ವೇತನ ಆಯೋಗ ಬೇರೆ ರೀತಿ ಇದೆ. ಅದರಲ್ಲಿ ತುಟ್ಟಿ ಭತ್ಯೆ ವೇರಿಯೇಷನ್ ಆಗಿರ್ಬೋದು, ಮತ್ತು IR ಇರಬಹುದು, ಜೊತೆಗೆ ಬೇರೆ ಬೇರೆ ಆರೋಗ್ಯ ಸೌಲಭ್ಯಗಳಾಗಿರಬಹುದು, ಜೊತೆಗೆ ಇಂಕ್ರಿಮೆಂಟ್ಗಳು ಯಾವ ರೀತಿಯಾಗಿ ನೀಡಬೇಕು, ಮತ್ತು ಮಗದೊಂದು ಎಲ್ಲ ರೀತಿಯಂಥ ಒಂದು HR ಇರಬಹುದು ಸಂಬಂಧಿಸಿದಂತೆ ಈ ಎಲ್ಲ ಒಂದು ವಿಚಾರಗಳು ಭಿನ್ನವಾಗಿದ್ದಾವೆ ಕೇಂದ್ರ ಮತ್ತು ರಾಜ್ಯದಲ್ಲಿ. ಹಾಗಾಗಿ ಕೇಂದ್ರ ಮಾದರಿ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಧ್ವನಿ ಎತ್ತಿದ್ದಾರೆ. ದಯವಿಟ್ಟು ಮಾಹಿತಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಲಿದೆ. ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಸೌಲಭ್ಯ ಇದೆ, ಕೇಂದ್ರದಲ್ಲಿ ಯಾವ ರೀತಿಯಾದಂಥ ಸೌಲಭ್ಯ ಇದೆ, ಕೇಂದ್ರ ಮಾದರಿ 7ನೇ ವೇತನ ಆಯೋಗ ಯಾಕೆ ಜಾರಿಗೆ ತರಬೇಕು, ಮತ್ತು ಈಗಿರುವಂಥ 7ನೇ ವೇತನ ಆಯೋಗದಲ್ಲಿ ಏನೆಲ್ಲ ಒಂದು ಅನಾನುಕೂಲಗಳು ಇದ್ದಾವೆ, ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಒಂದು ಇಲ್ಲಿ ಕ್ಲಾರಿಫಿಕೇಷನ್ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ನೀವು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೀವು ಸಂಪೂರ್ಣವಾದಂಥ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಇಲ್ಲಿ ಕೇಂದ್ರ ನಿವೃತ್ತ ನೌಕರರು, ಇಲ್ಲಿ ರಾಜ್ಯ ನಿವೃತ್ತ ನೌಕರರಿಗೂ ಸಹ ಇಲ್ಲಿ ಮಹತ್ವದ ಮಾಹಿತಿ ಇದೆ. ಮತ್ತು ಕೆಲಸ ನಿರ್ವಹಿಸುತ್ತಿರುವಂಥದ್ದು ಗ್ರೂಪ್ A ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಅಥವಾ ಗ್ರೂಪ್ D ಆಗಿರ್ಬೋದು, ಎಲ್ಲರಿಗೂ ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಮಾಹಿತಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗ ರಾಜ್ಯದಲ್ಲೂ ಜಾರಿ ಮಾಡಿ, ಇದರಿಂದ 9 ಲಕ್ಷ ನೌಕರರಿಗೆ ಅನುಕೂಲ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಅವರ ಮನವಿ. ಇಲ್ಲಿ ಪ್ರಮುಖವಾಗಿ ಕಂಪ್ಯಾರಿಸನ್ ಮಾಡಿದ್ರೆ ಕೇಂದ್ರದಲ್ಲಿ 8ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳು ಕೈಗೊಂಡಿದೆ. ಕೇಂದ್ರ 8ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ, ಈಗ ಎದುರು ಒಂದು ನೋಡ್ತಾ ಇದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 7ನೇ